ಒಂದಾನೊಂದು ಊರಿನಲ್ಲಿ ಒಬ್ಬರು ಅಜ್ಜಿ ಇದ್ದರಂತೆ. ಆ ಅಜ್ಜಿಗೆ ಇಬ್ಬರು ಮೊಮ್ಮಕ್ಕಳಿದ್ದರಂತೆ. ಒಂದು ದಿನ ಮೊಮ್ಮಕ್ಕಳು ಅಜ್ಜಿ ಹತ್ತಿರ ಹೋಗಿ, ಅಜ್ಜಿ, ನಿಮ್ಮ ಜೀವನ ಮೊಬೈಲ್ ಇಲ್ಲದೆ ಹೇಗಿತ್ತು ಅಂತ ಕೇಳಿದರಂತೆ. ಆ ಅಜ್ಜಿ ತಮ್ಮ ಜೀವನದ ಶೈಲಿಯನ್ನು ಹೇಳಲು ಪ್ರಾರಂಭಿಸಿದರು. ಹೀಗಿತ್ತು ನೋಡಿ ಅವರ ಜೀವನ. ಮೊದಲು ಟಿವಿ ನೋಡುವುದಕ್ಕೆ ಎಲ್ಲರೂ ಕುಳಿತುಕೊಂಡು ನೋಡುತ್ತಿದ್ದರು. ಅಜ್ಜಿ, ತಾತ ಎಲ್ಲರೂ. ಮತ್ತು ಮಲಗುವಾಗ ಟೆರೆಸ್ಸಿನಲ್ಲಿ ಹೋಗಿ ಮಲಗುತ್ತಿದ್ದರು. ಯಾರಾದರೂ ಸಂಬಂಧಿಕರು ಬಂದರೆ ಎಲ್ಲರೂ ಒಟ್ಟಾಗಿ ಕುಳಿತು ಹೀಗೆ ಆಟವಾಡುತ್ತಿದ್ದರು. ಹೊರಗಡೆಯಂತೂ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡುತ್ತಿದ್ದರು. ಕುಂಟೆಬಿಲ್ಲೆ, ಚಿಲ್ಲಿದಾಂಡು, ಮರಕೋತಿ ಆಟ. ಕುಂಟೆಬಿಲ್ಲೆಲಂತೂ ಥರಥರವಾದ ಆಟಗಳಿತ್ತು, ಅದನ್ನು ಆಡುತ್ತಿದ್ದರು. ಮತ್ತು ಮಣ್ಣಿನಲ್ಲಿ ಈ ಥರ ಪಾತ್ರೆಗಳು, ಬೆಡ್ಗಳೆಲ್ಲ ಮಾಡಿ ಇಡುತ್ತಿದ್ದರು. ಗೋಲಿ ಆಟ ಆಡುತ್ತಿದ್ದರು. ಗೋಲಿಯೆಲ್ಲ ಇಟ್ಟು ಆಟ ಆಡುತ್ತಿದ್ದರು. ಬುಗುರಿ ಆಟ, ಮತ್ತು ಬ್ಯಾಡ್ಮಿಂಟನ್, ಆಮೇಲೆ ಕಣ್ಣಾಮುಚ್ಚೆ ಕಾಡೆಗೂಡೆ ಅಂತ ಇದ್ದರು. ಆಮೇಲೆ ಮಳೆ ಬಂದಾಗಂತೂ ಈ ಬೋಟ್ಗಳು ಮಾಡಿ ಪೇಪರ್ನಲ್ಲಿ ಬಿಡುತ್ತಿದ್ದರು. ಸ್ಕಿಪ್ಪಿಂಗಲ್ಲಿ ಆಟ ಆಡ್ತಿದ್ರು. ಮತ್ತು ಅವಲಕ್ಕಿ ಪವಲಕ್ಕಿ ಕಾಂಚಿನ ಬಿನಮ್ನ ಡಾಮ್ ಡೂಮ್ ಡಸ್ ಬುಸ್ ಕೊಯ್ ಕೊಟಾರ್ ಅಂತ ಆಡ್ತಿದ್ರು. ಚೌಕಾಬಾರ ಆಡ್ತಿದ್ರು. ಆಮೇಲೆ ರಜೆ ಬಂದಾಗ ಪುಸ್ತಕಗಳಿಗೆ ನಮ್ಮ ತಾಯಿ ಅಥವಾ ತಂದೆ ಈ ಥರ ಬೈಂಡಿಂಗ್ ಎಲ್ಲ ಹಾಕಿ ಕೊಡುತ್ತಿದ್ದರು. ಮಕ್ಕಳೇ, ಮೊದಲಿಗೆ ಜನರು ತಮ್ಮ ಸಮಯವನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕಳೆಯುತ್ತಿದ್ದರು. ಸಂಜೆ ಹೊತ್ತು ಮನೆಯಲ್ಲಿ ಎಲ್ಲರೂ ಟೀಪಾಯಿಯ ಹತ್ತಿರ ಎಲ್ಲರೂ ಒಟ್ಟಾಗಿ ಕುಳಿತು ತಮ್ಮ ತಮ್ಮ ದೈನಂದಿನ ಘಟನೆಗಳನ್ನು ಎಲ್ಲರೂ ಹಂಚಿಕೊಳ್ಳುತ್ತಿದ್ದರು. ಮತ್ತು ಸಂಬಂಧಕ್ಕೆ ತುಂಬ ಬೆಲೆ ಇತ್ತು ಆವಾಗ. ಇಂಟರ್ನೆಟ್ ಇಲ್ಲದ ಜಗತ್ತು ಬೆಳದಿಂಗಳ ಛಾಯೆಯಲ್ಲಿ ಬೆಳೆದ ಸೂರ್ಯನಂತಿತ್ತು. ಎಷ್ಟೇ ತಾಂತ್ರಿಕ ಅಭಿವೃದ್ಧಿಯೂ ಆದರೂ ಇಂತಹ ಬದುಕಿನ ಸರಳತೆ, ಪವಿತ್ರತೆ ಮತ್ತು ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಈ ನೆನಪುಗಳು ನಮ್ಮ ಸಂಸ್ಕೃತಿಯ ಸಂಪತ್ತಾಗಿದೆ. ಕಥೆಯನ್ನು ಹೇಳಿ ಅಜ್ಜಿ ಮುಗಿಸಿದರು. ಇದು ಅಜ್ಜಿಯ ಜೀವನದ ಶೈಲಿಯ ಕಥೆಯಾಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಅವರ ಜೀವನ.